ಮತ್ತೊಂದು ಆವರ್ತಿ ಈ ಒಂದು ಹೋಪ್ ಚಾನಲ್ನ ಮೂಲಕ ದೈವಿಕ ಸಂದೇಶವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಗತಿಸುವರಾಗಿದ್ದೇವೆ. ಈ ಒಂದು ಸರಣಿಯಲ್ಲಿ ನಾವು ಇಸ್ರಾಯೇಲೇ ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಕಲಿಯುವಾಗ ಈ ದಿವಸದ ಒಂದು ಸಂದೇಶ ಈ ರೀತಿಯಾಗಿರುವಂಥದ್ದಾಗಿದೆ. ಪರಲೋಕದ ಬಾಧ್ಯಸ್ಥರು ಯಾರು? ಹೂ ಆರ್ ದ ಆಬ್ಲಿಗೇಟರ್ಸ್ ಆಫ್ ಹೆವೆನ್? ಸೊ ಈ ಒಂದು ಪರಲೋಕದ ಬಾಧ್ಯಸ್ಥರು ಯಾರು? ಇವತ್ತು ಯೇಸುಸ್ವಾಮಿಯ ಎರಡನೇ ಬರೋಣದ ಕುರಿತಾಗಿ, ಯೇಸುಸ್ವಾಮಿ ಕೊಡ್ತಕ್ಕಂಥ ನಿತ್ಯ ಜೀವ ಎಂಬತಕ್ಕಂಥ ಒಂದು ವರದಾನದ ಕುರಿತಾಗಿ ಕ್ರೈಸ್ತರಲ್ಲಿ ಹಲವಾರು ರೀತಿಯ ನಂಬಿಕೆಗಳಿದೆ. ಸೊ ಈ ಒಂದು ಸಂದೇಶದಲ್ಲಿ ಅವೆಲ್ಲವನ್ನು ನಾವು ಕಲಿಯುವಾಗೆ ಪ್ರಾರ್ಥನೆ ಮೂಲಕ ನಾವು ಮುಂದುವರಿಯೋಣ. ಪ್ರೀತಿ ಸ್ವರೂಪನಾದಂಥ ಪರಲೋಕದ ತಂದೆ, ಮಹಿಮಾಕರವಾದಂಥ ಸಿಂಹಾಸನದಲ್ಲಿ ಆಸೀನನಾಗಿರುವಂಥ ದೇವರೇ, ನಿನಗೆ ವಂದಿಸ್ತೇವೆ. ಪರಲೋಕದ ಬಾಧ್ಯಸ್ಥಿಕೆಯನ್ನು ಅಲ್ಪ ಮಾನವರ ಅಂತ ನಮಗೆ ಕೊಡಲಿಕ್ಕೆ ಸ್ವಾಮಿ ನಿನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಅನುಗ್ರಹಿಸಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸ ನಿಜವಾದಂಥ ಪರಲೋಕದ ಬಾಧ್ಯಸ್ಥರು ಯಾರು, ಅವರ ಗುಣ ನಡವಳಿಕೆಗಳು ಏನು ಅನ್ನುವಂಥದ್ದನ್ನು ನಾವು ಸತ್ಯವೇದನ ಕಲಿಯುವಾಗ ನಿನ್ನ ಪರಿಶುದ್ಧಾತ್ಮನು ನಮ್ಮನ್ನು ಮಾರ್ಗದರ್ಶಿಸಿ ನಮಗೆ ಬೇಕಾದ ಜ್ಞಾನ, ತಿಳುವಳಿಕೆ, ವಿವೇಕವನ್ನು, ಅಂಗೀಕೃತ ಮನಸ್ಸನ್ನು ನಮ್ಮೆಲ್ಲರಿಗೂ ಸಹ ಅನುಗ್ರಹಿಸಿಕೊಡಲಿ ಎಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ತಂದೆ, ಆಮೇನ್. ಈ ಒಂದು ದಿನ ಪರಲೋಕದ ಒಂದು ನಿಜವಾದ ಬಾಧ್ಯಸ್ಥರು ಯಾರು? ಮತ್ತು ಯೇಸುಸ್ವಾಮಿಯ ಬರೋಣದ ಕುರಿತಾಗಿ, ಯೇಸುಸ್ವಾಮಿಯ ಎರಡನೇ ಆಗಮನದ ಕುರಿತಾಗಿ ಕ್ರೈಸ್ತರಲ್ಲಿ ಹಲವಾರು ರೀತಿಯ ನಂಬಿಕೆಗಳಿದೆ, ಹಲವಾರು ರೀತಿಯ ನಿರೀಕ್ಷೆಗಳಿವೆ, ಎದುರು ನೋಡುವಿಕೆಗಳಿವೆ. ಸೊ ಯಾರು ನಿಜವಾಗಿ ಈ ಕ್ರಿಸ್ತನನ್ನು ಎದುರುಗೊಳ್ಳುವಂಥ ಜನರಾಗಿದ್ದಾರೆ? ಮತ್ತು ಎಂಥ ಜನರಿಗೆ ಸ್ವಾಮಿ ಆ ಒಂದು ಭಾಗ್ಯವನ್ನು ಕರುಣಿಸುವನಾಗಿದ್ದಾನೆ? ಅದು ಸತ್ಯವೇದದಲ್ಲಿ ಒಂದು ಚಿಕ್ಕ ಉದಾಹರಣೆಯನ್ನು ನಾವು ನೋಡ್ತೇವೆ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 18ನೇ ವಚನದಲ್ಲಿ ಈ ರೀತಿ ಹೇಳುತ್ತೆ, ಒಬ್ಬ ಅಧಿಕಾರಿಯು ಬಂದು, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು ಎಂದು ಕೇಳಲಾಗಿ, ಯೇಸು ಅವನಿಗೆ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ? ದೇವರೊಬ್ಬನೇ ಹೊರತು ಮತ್ತಾವನು ಒಳ್ಳೆಯವನಲ್ಲ. ಸೊ ಈ ಒಬ್ಬ ಐಶ್ವರ್ಯವಂತ ಯೌವನಸ್ಥ ಅಥವಾ ಐಶ್ವರ್ಯವಂತ ಅಧಿಕಾರಿ ಯೌವನಸ್ಥ ಯೇಸು ಸ್ವಾಮಿಯ ಬಳಿಗೆ ಬಂದು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಸ್ವಾಮಿ, ನಾನು ನಿತ್ಯ ಜೀವವನ್ನು ಬಾಧ್ಯವಾಗಿ ಹೊಂದಲಿಕ್ಕೆ ನಾನು ಏನು ಮಾಡಬೇಕು? ಸೊ ಅನೇಕರಲ್ಲಿ ಇವತ್ತು ಇಂಥ ಒಂದು ಪ್ರಶ್ನೆ ಇದೆ. ಅನೇಕರ ಜೀವಿತದಲ್ಲಿ ಈ ಒಂದು ಪ್ರಶ್ನೆ, ಈ ಒಂದು ಗೊಂದಲ ಇರುವಂಥದ್ದು ನಾವು ನೋಡ್ತೇವೆ. ನಿತ್ಯ ಜೀವವನ್ನು ಬಾಧ್ಯವಾಗಿ ಹೊಂದಲಿಕ್ಕೆ ನಾವು ಏನು ಮಾಡಬೇಕು? ಇವತ್ತು ಕ್ರೈಸ್ತರಾಗಿ ನಾವು ಅನೇಕ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ದೇವರಿಗೋಸ್ಕರ ಜೀವಿಸುವಂಥ ಕೆಲವು ಕೃತ್ಯಗಳು, ನಡವಳಿಕೆಗಳು, ಗುಣಗಳನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಹಲವಾರು ವಿಚಾರಗಳನ್ನು ಬೋಧನೆಗಳಿಂದ ಕಲಿತಾ ಇದ್ದೀವಿ. ಸತ್ಯವೇದಗಳಿಂದ ಮಾರ್ಗದರ್ಶನವನ್ನು ನಾವು ಹೊಂದುತ್ತಾ ಇದ್ದೇವೆ. ಆದರೆ ನಿಜವಾಗಿ ಈ ನಿತ್ಯ ಜೀವವನ್ನು ಬಾಧ್ಯವಾಗಿ ಹೊಂದಬೇಕಂತ ಹೇಳಿದರೆ ನಾವು ಏನು ಮಾಡಬೇಕು? ಈ ಯೌವನಸ್ಥನಲ್ಲಿ ಈ ಪ್ರಶ್ನೆ ಯಾಕೆ ಬಂತು? ನಾವು ನೋಡ್ತೇವೆ, ಯೌವನಸ್ಥನ ಜೀವಿತವನ್ನು ನಾವು ಮುಂದೆ ಗಮನಿಸುವಾಗ ಆತನು ದೇವರಿಗೆ ಬದ್ಧನಾಗಿ ನಡೆದಂಥ ಒಬ್ಬ ವ್ಯಕ್ತಿಯಾಗಿದ್ದ. ಮುಂದೆ ಹೇಳ್ತಾನೆ, ಈ ಎಲ್ಲ ಆಜ್ಞೆಗಳನ್ನು ನಾನು ಚಿಕ್ಕಂದಿನಿಂದ ಪಾಲಿಸುತ್ತಾ ಬಂದಿದ್ದೀನಿ ಅಂತ ಹೇಳ್ತಾನೆ. ಅಂದರೆ ದೇವರ ಆಜ್ಞೆಗಳನ್ನು ಕ್ರಮವಾಗಿ ಕೈಗೊಂಡು ಆತನು ನಡ್ಕೊಂಡು ಬಂದಂಥ ಒಬ್ಬ ವ್ಯಕ್ತಿ. ಆದರೆ ಈ ವ್ಯಕ್ತಿಗೂ ಸಹ ಪ್ರಶ್ನೆ ಬಂದಿದೆ. ಇವತ್ತು ಅನೇಕರು ನಮ್ಮ ಒಂದು ಜೀವಿತದಲ್ಲಿಯೂ ಸಹ ಯೇಸುಸ್ವಾಮಿಯನ್ನು ತುಂಬ ಚೆನ್ನಾಗಿ ನಾವು ಹಿಂಬಾಲಿಸ್ತಾ ಇದ್ದೀವಿ. ಯೇಸುಸ್ವಾಮಿಯ ಮಾದರಿಯನ್ನು ಅನುಸರಿಸ್ತಾ ಇದ್ದೀವಿ. ಯೇಸುಸ್ವಾಮಿಯ ಹೆಜ್ಜೆ ಜಾಡಿನಲ್ಲಿ ನಡೀತಾ ಇದ್ದೀವಿ. ಯೇಸುಸ್ವಾಮಿಯವರು ಹೇಳಿದಂಥ ಆಜ್ಞೆಗಳಿಗೆ ಸರಿಯಾಗಿ ನಾವು ನಡ್ಕೊಳ್ತಾ ಇದ್ದೀವಿ, ಆ ಒಂದು ಆಜ್ಞೆಗಳನ್ನ ಪಾಲಿಸ್ತಾ ಇದ್ದೀವಿ. ಹಾಗಾದರೆ ನಮಗೆ ನಿತ್ಯ ಜೀವ ಖಂಡಿತವಾಗಿ ಸಿಗುವಂಥದ್ದಾಗಿದೆಯಾ? ಅಥವಾ ನಿತ್ಯ ಜೀವಕ್ಕೆ ನಾವು ನಿಜವಾಗಿಯೂ ನಾವು ಬಾಧ್ಯಸ್ಥರ ಎಂಬುದಾಗಿ ನಿಮ್ಮಲ್ಲಿ ಯಾರಿಗಾದರೂ ಈ ಒಂದು ಆ ಪ್ರಶ್ನೆ ಬಂದಿರಲಿಕ್ಕಿದೆಯಾ ಪ್ರಿಯರೇ? ನಾವು ನೋಡ್ತೀವಿ, ಈ ಯೌವನಸ್ಥನು ಇಷ್ಟೆಲ್ಲ ಕ್ರಮವಾಗಿ ಕಟ್ಟುನಿಟ್ಟಾಗಿ ಆಜ್ಞೆಗಳನ್ನ ಪಾಲಿಸಿದಾಗಿಯೂ ಅವನಲ್ಲಿ ಆ ಪ್ರಶ್ನೆ ಬಂತು. ಇನ್ನೂ ಏನಾದರೂ ನಾನು ಮಾಡಲಿಕ್ಕಿದೆಯಾ? ಅಥವಾ ಇಷ್ಟರಲ್ಲಿ ಸಾಕು ನಾನು ನಿತ್ಯ ಜೀವವನ್ನು ಹೊಂದಬಹುದಾ ಎಂಬುದಾಗಿ ಆತನು ಯೇಸು ಕ್ರಿಸ್ತನ ಬಳಿಗೆ ಬಂದು ಪ್ರಶ್ನೆಯನ್ನು ಕೇಳ್ತಾನೆ. ಆದರೆ ಈ ಕಥೆಯ ಅಂತ್ಯ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಆತನು
ನಿತ್ಯ ಜೀವವನ್ನು ಬಾಧ್ಯವಾಗಿ ಹೊಂದಬೇಕಂತ ಹೇಳಿದರೆ ಇನ್ನೊಂದು ನಿನಗೆ ಕೊರತೆ ಇದೆ, ಅದನ್ನು ನೀನು ಮಾಡಬೇಕೆಂಬುದಾಗಿ ಹೇಳುವಾಗ ಆ ಮಾತನ್ನು ಕೇಳಿ ಅವನು ನಿರಾಸೆಯಿಂದ ಆತನು ಹೊರಟೋದ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಆತನ ಆ ಮಾತನ್ನು ಕೇಳಿ ಭಾಳ ವ್ಯಸನಗೊಂಡನು. ಆ ಒಂದು ಘಟನೆ ಅಥವಾ ಆ ಒಂದು ವಿಚಾರ ಏನಂತ ಹೇಳಿದರೆ, ಆತನ ಹತ್ರ ಭಾಳಷ್ಟು ಐಶ್ವರ್ಯ ಇತ್ತು, ಸಂಪತ್ತಿತ್ತು. ನಿನ್ನ ಐಶ್ವರ್ಯವನ್ನು ಮಾರಿ ನಿನ್ನ ಬಡವರಿಗೆ ಕೊಡು ಎಂಬುದಾಗಿ ಹೇಳುವಾಗ ಆತನು ಆ ಕಾರ್ಯವನ್ನು ಮಾಡಲಿಕ್ಕೆ ಸಿದ್ಧನಿರಲಿಲ್ಲ ಪ್ರಿಯರೇ. ಆತನು ದೇವರ ಆಜ್ಞೆಗಳನ್ನ ಭಾಳ ಚೆನ್ನಾಗಿ ಕೈಗೊಂಡು ನಡೀತಾ ಇದ್ದ, ದೇವರಿಗೋಸ್ಕರ ಜೀವಿಸ್ತಾ ಇದ್ದಿರ್ಬೋದು. ಆದರೆ ನಿನ್ನ ಐಶ್ವರ್ಯವನ್ನು ಮಾಡಿ ಬಡವರಿಗೆ ಕೊಡು ಎಂಬುದಾಗಿ ಹೇಳುವಾಗ ಆತನು ಆ ಕಾರ್ಯವನ್ನು ಮಾಡೋದಕ್ಕೆ ಮುಂದೆ ಆಗಲಿಲ್ಲ. ಯೇಸುವನ್ನು ಹಿಂಬಾಲಿಸುವ ಕಾರ್ಯವನ್ನು ಆತನು ಮಾಡಲಿಲ್ಲ ಎಂಬುದಾಗಿ ನೋಡ್ತೇವೆ. ಸೊ ಆ ಒಂದು ವಿಚಾರದಲ್ಲಿ ಆತನು ವಿಫಲನಾದ, ವ್ಯಸನಗೊಂಡ, ನಿರಾಶನಾದ, ಆತನು ಹೊರಟೋದ. ಮತ್ತು ಅನೇಕರು ಯೇಸು ಸ್ವಾಮಿಯ ಆಜ್ಞೆಗಳನ್ನು ಪಾಲಿಸ್ತಾ ಇರ್ಬೋದು, ದೇವರಿಗೆ ನಿಷ್ಠರಾಗಿ ನಡ್ಕೊಳ್ತಾ ಇರ್ಬೋದು. ಆದರೆ ಇನ್ನೂ ಕೆಲವು ವಿಚಾರಗಳಲ್ಲಿ ನೀವು ಕೊರತೆಯುಳ್ಳವರಾಗಿದ್ದೀರಿ. ಇನ್ನೂ ಕೆಲವು ಅಂಶಗಳನ್ನು ನೀವು ಸರಿಯಾಗಿ ತಿಳ್ಕೊಳ್ಬೇಕು, ಅದನ್ನು ಪಾಲಿಸಬೇಕು. ಆಗ ತಾನೇ ನಿತ್ಯ ಜೀವವನ್ನು ಬಾಧ್ಯವಾಗಿ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ಸತ್ಯವೇದದಲ್ಲಿ ಕೆಲವು ವ್ಯಕ್ತಿಗಳ ವಿಚಾರಗಳನ್ನು ಅಥವಾ ಘಟನೆಗಳನ್ನು, ಅವರ ಜೀವಿತವನ್ನು ನಾವು ಗಮನಿಸುವಾಗ ಯೇಸು ಸ್ವಾಮಿಯ ಮೊದಲನೇ ಬರೋಣದ ಕುರಿತಾಗಿ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಈ ಮೊದಲನೇ ಬರೋಣದಲ್ಲಿ ಆತನು ಮಗುವಾಗಿ ಈ ಲೋಕದಲ್ಲಿ ಮಾನವ ರೂಪದಲ್ಲಿ ಜನಿಸಿದಂಥ ಸಮಯದಲ್ಲಿ ಯೇಸು ಸ್ವಾಮಿಯ ಬರೋಣ ಎಂಥ ವ್ಯಕ್ತಿಗಳಿಗೆ ಅದು ಹರ್ಷವನ್ನು ಉಂಟು ಮಾಡಿತು. ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಹಲವಾರು ರಾಜಮನೆತನದವರು, ಮೇಲ್ವರ್ಗದ ಜನರು, ದೊಡ್ಡ ದೊಡ್ಡ ಕುಟುಂಬಗಳು, ಮೇಧಾವಿಗಳು, ಜ್ಞಾನಿಗಳು, ಸತ್ಯವೇದ ಪಂಡಿತರುಗಳು ಶಾಸ್ತ್ರಗಳನ್ನ ಹುಡುಕಿ, ಶಾಸ್ತ್ರಗಳನ್ನ ಅರ್ಥ ಮಾಡಿಕೊಂಡು, ಹೌದು ಮೆಸ್ಸಿಯನು ಜನಿಸ್ಲಿಕ್ಕೆ ಹೋಗ್ತಾನೆ, ಆತನು ಯೂದಾಯದ ಬೆತ್ಲೆಹೇಮಿನಲ್ಲಿ ಆತನು ಜನಿಸ್ತಾನೆ, ಆತನು ಜನಿಸುವಾಗ ಈ ರೀತಿಯ ಕೆಲವು ಘಟನೆಗಳು ನಡೆಯುತ್ತೆ, ಭಾಳ ಚೆನ್ನಾಗಿ ಅವರು ತಿಳ್ಕೊಂಡಿದ್ರು. ಆದರೆ ಯೇಸು ಸ್ವಾಮಿ ಬಂದಾಗ ಆ ಮೇಲ್ವರ್ಗದ ಜನರು, ಆ ರಾಜಮನೆತನದವರು, ಆ ಜ್ಞಾನಿಗಳು, ಪಂಡಿತರು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿಕೊಳ್ಳುವಂಥ ಆಸಕ್ತಿಯನ್ನು ತೋರಿಸಲ್ಲ ಎಂಬುದಾಗಿ ನೋಡ್ತೇವೆ. ಆದರೆ ಯೇಸು ಸ್ವಾಮಿಯ ಆ ಮೊದಲನೇ ಬರೋಣ ಕೆಲವು ಗುಂಪಿನ ಜನರಿಗೆ, ಕೆಲವು ಸಾಮಾನ್ಯ ಜನರಿಗೆ, ಸಮಾಜದಲ್ಲಿ ಕುಗ್ಗಿಸಲ್ಪಟ್ಟಂಥ ವ್ಯಕ್ತಿಗಳಿಗೆ ಆ ಒಂದು ಬರೋಣ ಬಹಳ ನಿರೀಕ್ಷೆಯನ್ನು ಉಂಟು ಮಾಡಿತು, ಬಹಳ ಹರ್ಷವನ್ನು ಉಂಟು ಮಾಡಿತು. ಅವರ ಜೀವಿತಕ್ಕೆ ಅದು ಒಂದು ನಂಬಿಕೆಯನ್ನು ತಂದುಕೊಡುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ಯಾವ ವ್ಯಕ್ತಿಗಳಿಗೆ ಯೇಸು ಸ್ವಾಮಿಯ ಮೊದಲನೇ ಬರೋಣದ ಕುರಿತಾಗಿ ಒಂದು ಪ್ರಕಟ ಉಂಟಾಯಿತು ಎಂಬುದಾಗಿ ನಾವು ನೋಡೋದಾದರೆ, ನಮ್ಮ ಸತ್ಯವೇದವನ್ನು ಇದೇ ಲೂಕನ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಲೂಕನ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿದ್ದರಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ನೋಡ್ರಿ, ಆ ಕುರುಬರು ಎಂದಿಗೂ ಸಹ, ಯಾವತ್ತೂ ಸಹ ಹೆಚ್ಚು ಸಮಯ ಅವರು ಊರೊಳಗಡೆ ಅಥವಾ ಆ ಊರಿನಲ್ಲಿ ಕಳೆದಂಥವರಲ್ಲ. ಅವರು ಅಡವಿಯಲ್ಲಿ ತಮ್ಮ ಜೀವಿತವನ್ನು ಕಟ್ಟಿಕೊಂಡವರು, ಅಡವಿಯಲ್ಲಿ ಸಮಯವನ್ನು ಕಳೆದವರು, ಕುರಿಗಳೊಟ್ಟಿಗೆ ತಮ್ಮ ಜೀವಿತವನ್ನು ಸಾಗಿಸ್ತಿದ್ದಂಥ ಆ ಸಾಮಾನ್ಯ ಜನರು, ಅಲ್ಪರಲ್ಲಿ ಅಲ್ಪರಾದಂಥ ಆ ಕುರುಬರಿಗೆ ಸ್ವಾಮಿ ತನ್ನ ಮೊದಲನೇ ಬರೋಣವನ್ನು ಪ್ರಕಟಪಡಿಸೋದನ್ನು ನಾವು ನೋಡುವಂಥ ಸಮಯದಲ್ಲಿ ಭಾಳ ಆಶ್ಚರ್ಯ ಉಂಟಾಗುತ್ತೆ ಪ್ರಿಯರೇ. ಯಾಕಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ಪಂಡಿತರುಗಳು, ಮೇಧಾವಿಗಳು ಸ್ವಾಮಿಯ ಬರೋಣಕ್ಕಾಗಿ ಅವರು ಶಾಸ್ತ್ರಗಳನ್ನ ಹುಡುಕಿ ಪರಿಶೀಲನೆ ಮಾಡಿ ಕಂಡುಕೊಂಡು ಮೆಸ್ಸಿಯನ್ನು ಬರ್ತಾನೆ ಎಂಬುದಾಗಿ ತಿಳ್ಕೊಂಡು ಎಲ್ಲ ಜ್ಞಾನವುಳ್ಳಂಥ ಆ ಜನರಿಗೆ ಯೇಸು ಸ್ವಾಮಿಯ ಪ್ರಕಟ ಆಗಲಿಲ್ಲ. ಆದರೆ ಅಡವಿಯಲ್ಲಿ ಕುರಿಗಳನ್ನ ಮೇಯಿಸ್ತಿದ್ದಂಥ ಈ ಸಾಮಾನ್ಯ ಕುರುಬರಿಗೆ ಸ್ವಾಮಿಯ ಜನನದ ಒಂದು ಪ್ರಕಟ ಉಂಟಾಗುವಂಥದ್ದು ನಾವು ನೋಡ್ತೇವೆ. ಸೊ ಅದೇ ರೀತಿ ಅದೇ 2ನೇ ಅಧ್ಯಾಯ 25ನೇ ವಚನ ನೀವು ನೋಡೋದಾದರೆ, ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಸಿಮಿಯೋನನೆಂಬ ಒಬ್ಬ ಮನುಷ್ಯನಿದ್ದನು.
ಆ ಮನುಷ್ಯನು ನೀತಿವಂತನು ದೈವಭಕ್ತನೂ ಆಗಿದ್ದು ಇಸ್ರಾಯೇಲ್ ಜನರನ್ನು ಸಂತೈಸುವವನು ಯಾವಾಗ ಬಂದಾನೆಂದು ಆರೈಸುತ್ತಿದ್ದನು ಮತ್ತು ಪವಿತ್ರಾತ್ಮ ಪ್ರೇರಿತನಾಗಿದ್ದನು. ಇದಲ್ಲದೆ ಕರ್ತನು ಕಳಿಸಬೇಕಾದ ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲವೆಂಬ ಪವಿತ್ರಾತ್ಮನ ಮೂಲಕ ಇವನಿಗೆ ದೈವೋಕ್ತಿ ಉಂಟಾಯಿತು. ಸೊ ಈ ಸಿಮಿಯೋನ ಎಂಬತಕ್ಕಂಥ ಒಬ್ಬ ವ್ಯಕ್ತಿ ಭಾಳ ಸಾಮಾನ್ಯ ವ್ಯಕ್ತಿ, ಆದರೆ ದೈವಭಕ್ತ. ಈ ಸಿಮಿಯೋನ ಎಂಬತಕ್ಕಂಥ ವ್ಯಕ್ತಿ ದೇವ ಜನರನ್ನು ಅಥವಾ ಇಸ್ರಾಯೇಲ್ ಜನರನ್ನು ಯಾವಾಗಲೂ ಸಹ ಸಂತೈಸುವಂಥ ವ್ಯಕ್ತಿ. ಯಾಕಂತ ಹೇಳಿದರೆ ಮೆಸ್ಸಿಯನು ಬರ್ತಾನೆ, ಆತನು ನಮ್ಮ ಕಷ್ಟಗಳನ್ನು ತೀರಿಸ್ತಾನೆ, ನಮ್ಮ ಪಾಪಗಳನ್ನು ಆತನು ನಮ್ಮಿಂದ ತೆಗೆದುಹಾಕ್ತಾನೆ, ನಮ್ಮ ಶಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡ್ತಾನೆ, ನಮಗೆ ವಿಮುಕ್ತಿಯನ್ನು ಕೊಡ್ತಾನೆ, ವಿಮೋಚನೆಯ ಮಾರ್ಗವನ್ನು ನಮಗೆ ತೋರ್ಪಡಿಸ್ತಾನೆ, ನೀತಿಯಲ್ಲಿ ನಮ್ಮನ್ನು ನಡೆಸ್ತಾನೆ, ನಿರಂತರವಾದಂಥ ನಿತ್ಯ ಜೀವದ ಭಾಗ್ಯವನ್ನು ನಮಗೆ ದಯಪಾಲಿಸ್ತಾನೆ. ಸೊ ಈ ಒಂದು ನಿರೀಕ್ಷೆಯಲ್ಲಿ ಆತನು ಜೀವಿಸ್ತಾ ಇದ್ದ. ಜೊತೆಗೆ ಇತರ ಜನರನ್ನು ಸಹ ಆ ನಿರೀಕ್ಷೆಯಲ್ಲಿ ನಡೆಸುವಂಥ ಕೆಲಸವನ್ನು ಈ ವ್ಯಕ್ತಿ ಮಾಡ್ತಾ ಇದ್ದ. ಈತನು ಸಮಾಜದಲ್ಲಿ ಯಾವುದೇ ದೊಡ್ಡ ಸ್ಥಾನದಲ್ಲಿ ಅಥವಾ ದೊಡ್ಡ ಮನೆತನದಲ್ಲಿ ಅಥವಾ ದೊಡ್ಡ ಪಂಡಿತರ ಗುಂಪಿನಲ್ಲಿದ್ದಂಥ ವ್ಯಕ್ತಿ ಅಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ. ಆದರೆ ಈ ವ್ಯಕ್ತಿಗೂ ಸಹ ಯೇಸು ಸ್ವಾಮಿಯ ಜನನದ ಒಂದು ಪ್ರಕಟ ಉಂಟಾಗುವಂಥ ನೋಡ್ತೇವೆ. ಆತನು ಮುಂದೆ ವಾಕ್ಯದಲ್ಲಿ ಹೇಳ್ತಾನೆ, ಯಾವ ರೀತಿ ಯೇಸು ಸ್ವಾಮಿ ಆ ಒಂದು ಮಗುವಾಗಿದ್ದಂಥ ಸಮಯದಲ್ಲಿ, ಆ ಮಗುವನ್ನು ದೇವಾಲಯಕ್ಕೆ ತೆಗೆದುಕೊಂಡು ಬಂದಂಥ ಸಮಯದಲ್ಲಿ ಆತನು 27ನೇ ವಚನ, ಆಗ ತಂದೆ ತಾಯಿಗಳು ಯೇಸುವೆಂಬ ಮಗುವಿಗೆ ಧರ್ಮಶಾಸ್ತ್ರ ಹೇಳಿರುವ ಪದ್ಧತಿಯ ಪ್ರಕಾರ ನಡೆಸಬೇಕೆಂದು ಅದನ್ನು ಒಳಕ್ಕೆ ತರಲು ಅವನು ಅದನ್ನು ತನ್ನ ಕೈಯಲ್ಲಿ ಎತ್ತುಕೊಂಡು ದೇವರನ್ನು ಕೊಂಡಾಡಿ, ಒಡೆಯನೇ ನಿನ್ನ ಮಾತು ನೆರವೇರಿತು, ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆಯಾಯಿತು. ಮುಂದೆ ನೋಡ್ತೇವೆ, ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು ಎಂಬುದಾಗಿ ಆತನು ಸಾಕ್ಷಿ ಕೊಡ್ತಾನೆ. ಸೊ ಇಂಥ ಸಾಮಾನ್ಯ ವ್ಯಕ್ತಿಗಳಿಗೆ ಯೇಸು ಕ್ರಿಸ್ತನ ಮೊದಲನೇ ಬರೋಣದ ಒಂದು ಪ್ರಕಟಣೆ ಉಂಟಾಗೋದು ನೋಡ್ತೇವೆ. ಇದನ್ನೆಲ್ಲ ಯಾಕೆ ನಾನು ಈ ಒಂದು ಸಂದೇಶದಲ್ಲಿ ಹೇಳ್ತಾ ಇದ್ದೀನಿ ಹಂಗಂದರೆ, ನಿಜವಾಗಿ ಕ್ರಿಸ್ತನ ಆ ಒಂದು ಪರಲೋಕದ ಬಾಧ್ಯಸ್ಥರು ಯಾರು ಅನ್ನುವಂಥ ಈ ಸಂದೇಶದಲ್ಲಿ ಯಾಕೆ ಇದನ್ನು ಕಲಿತಾ ಇದ್ದೀವಿ ಅಂತ ಹೇಳಿದರೆ, ಪ್ರಿಯರೇ, ಒಂದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯೇಸು ಸ್ವಾಮಿಯ 2ನೇ ಬರೋಣದ ಸಂದರ್ಭವೂ ಸಹ ಇದೇ ರೀತಿಯಾಗಿರುವಂಥದ್ದಾಗಿದೆ. ಸೊ ಅನೇಕರು ಇವತ್ತು ಕ್ರೈಸ್ತ ಪಂಗಡಗಳಲ್ಲಿ, ಕ್ರೈಸ್ತ ಗುಂಪಿನಲ್ಲಿ ದೊಡ್ಡ ದೊಡ್ಡ ಮೇಧಾವಿಗಳು, ಜ್ಞಾನಿಗಳು, ಶಾಸ್ತ್ರಗಳನ್ನ ತಿಳ್ಕೊಂಡಿರ್ತಕ್ಕಂಥವ್ರು, ದೊಡ್ಡ ದೊಡ್ಡ ಪಾದ್ರಿಗಳೆಂಬುದಾಗಿ ಹೇಳ್ಕೊಳ್ಬೋದು, ದೊಡ್ಡ ರೆವರೆಂಡ್ಗಳೆಂಬುದಾಗಿ ಹೇಳ್ಕೊಳ್ಬೋದು, ಸಭೆಯ ಹಿರಿಯರು, ನಾವು ಲೇ ಮೆಂಬರ್ಸ್ಗಳು, ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಬೈಬಲ್, ನೀವೇ ನಮಗೆ ಕಲಿಸೋದು ಬೇಡ, ನಿಮ್ಮ ಉಪದೇಶ ಕೇಳೋದಕ್ಕೆ ನಾವು ಸಿದ್ಧರಿಲ್ಲ. ಸೊ ಇಂಥ ಮನಸ್ಥಿತಿಯ ಜನರ ಮಧ್ಯದಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯರನ್ನು ಮಾತ್ರ ಸ್ವಾಮಿ ಆತನ ಪರಲೋಕದ ಬಾಧ್ಯಸ್ಥರನ್ನಾಗಿ ಮಾಡಲಿಕ್ಕೆ ಸಾಧ್ಯವ. ಪ್ರಿಯ, ಇವತ್ತು ದೊಡ್ಡ ದೊಡ್ಡ ಹೆಸರುಗಳನ್ನ ಹೊಂದಿರತಕ್ಕಂಥ, ಸ್ಥಾನಮಾನಗಳಿರ್ತಕ್ಕಂಥ, ಬಹಳ ಹೆಚ್ಚಿನ ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥ ಆ ಜನರು ಅವರ ಜ್ಞಾನ ಎಂಬತಕ್ಕಂಥ ಆ ಅಹಂಕಾರದಿಂದ, ಆ ಜಂಬದಿಂದಲೇ ಅವರು ನಾಶವಾಗ್ತಾರೆ ಹೊರತು ಕ್ರಿಸ್ತನ ಬಾಧ್ಯತೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆ ಪರಲೋಕದ ಬಾಧ್ಯವನ್ನು ಅವರು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯ, ನಾವು ಯೇಸು ಸ್ವಾಮಿಯ ಮೊದಲನೇ ಬರೋಣದ ಒಂದು ಸಮಯದಲ್ಲಿ ನಾವು ನೋಡ್ತೇವೆ, ಆ ಒಂದು ಕಾಲಘಟ್ಟದಲ್ಲಿ ಯೇಸು ಸ್ವಾಮಿ ಒಂದು ಸಾಮ್ಯದ ಮೂಲಕವಾಗಿ, ಒಂದು ಕಥೆಯ ಮೂಲಕವಾಗಿ ನಮಗೆ ಒಂದು ಆ ವಿಚಾರವನ್ನು ತಿಳಿಸ್ಕೊಡ್ತಾರೆ. ಆ ಸಾಮ್ಯ ಯಾವುದೆಂಬುದಾಗಿ ನೋಡುವಾಗ ಅದೇ ಲೂಕನ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನಕ್ಕೆ ನೀವು ಸತ್ಯವೇದವನ್ನು ತಿಳಿಸೋದಾದರೆ, ಲೂಕನ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಇಲ್ಲಿ ಒಂದು ಸಾಮ್ಯವನ್ನು ನಾವು ಕಲಿತೇವೆ, ಭಿಕ್ಷುಗಾರನು ಮತ್ತು ಆ ಲಾಜರನು ಭೋಗ ಪುರುಷನು ಎಂಬುದಾಗಿ. ಈ ಭೋಗ ಪುರುಷ ಮತ್ತು ಭಿಕ್ಷಗಾರನಾದಂಥ ಲಾಜರ್ನ ಕಥೆ ನಿಮ್ಮೆಲ್ಲರಿಗೂ ಭಾಳ ಚೆನ್ನಾಗಿ ಗೊತ್ತಿದೆ. ಒಂದೆರಡು ವಚನಗಳನ್ನ ಓದೋಣ. ಲೂಕನ ಸುವಾರ್ತೆ 16ನೇ ಅಧ್ಯಾಯ 19 ಮತ್ತು 20ನೇ ವಚನ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು, ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷುಗಾರನು ಬಿದ್ದುಕೊಂಡಿದ್ದನು. ಅವನು ಮೈ ತುಂಬ ಹುಣ್ಣೆದ್ದವನು, ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಸೊ ಇಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ, ಒಬ್ಬ ಐಶ್ವರ್ಯವಂತ, ಇನ್ನೊಬ್ಬ ಲಾಜರ್ ಎಂಬತಕ್ಕಂಥ ಭಿಕ್ಷುಗಾರ, ಭಿಕ್ಷುಕ ಎಂಬುದಾಗಿ ನೋಡ್ತೇವೆ. ಈ ಇಬ್ಬರು ವ್ಯಕ್ತಿಗಳ ಜೀವಿತವನ್ನು ನೋಡುವಾಗ
ಈ ಐಶ್ವರ್ಯವಂತನು ಸಕಲಾತಿ ನಯವಾದ ನಾರು ಮುಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿ ದಿವಸ ಆತನು ವೈಭವದೊಡನೆ ಸುಖ ಸಂತೋಷವನ್ನು ಆತನು ಅನುಭವಿಸ್ತಾ ಇದ್ದ. ಬಹಳ ಹೆಚ್ಚಿನ ಅನುಕೂಲಗಳು ಆತನ ಜೀವಿತಕ್ಕಿತ್ತು. ಆದರೆ ಇನ್ನೊಬ್ಬ ವ್ಯಕ್ತಿಯನ್ನು ನೋಡುವಾಗ ಆ ಐಶ್ವರ್ಯವಂತನ ಮೇಜಿನಿಂದ ಬೀಳುವಂಥ ಆ ಆಹಾರಕ್ಕಾಗಿ ಆತನು ಕಾಯ್ಕೊಂಡಿದ್ದ. ಆತನು ಭಿಕ್ಷುಗಾರನಾಗಿ ಬಹಳ ಕಷ್ಟದಲ್ಲಿ ಆತನು ಜೀವಿಸ್ತಾ ಇದ್ದ. ನಾಯಿಗಳು ಆತನ ದೇಹವನ್ನು ನೆಕ್ಕುವಂಥ ಪರಿಸ್ಥಿತಿಯಲ್ಲಿ ಆತನಿದ್ದ ಎಂಬುದನ್ನು ನೋಡ್ತೇವೆ. ನಾವು ಮುಂದೆ ಅದೇ ಒಂದು ಕಥೆಯನ್ನು ಅಥವಾ ಅದೇ ಘಟನೆಯನ್ನು ನಾವು ಓದೋದಾದರೆ 22 ಮತ್ತು 23ನೇ ವಚನ. ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತನು. ದೇವದೂತರು ಅವನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನೂ ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಅವನ ಎದೆಗೆ ಒರಗಿಕೊಂಡಿದ್ದ ಲಾಜರ್ನನ್ನು ನೋಡಿದನು. ಇಲ್ಲಿ ನೋಡ್ರಿ, ಈ ಇಬ್ಬರೂ ಸಹ ಸ್ವಲ್ಪ ದಿವಸಗಳಾದ ಮೇಲೆ ಸತ್ತೋಗ್ತಾರೆ. ಐಶ್ವರ್ಯವಂತನ ಸ್ಥಿತಿ, ಲಾಜರ್ನ ಸ್ಥಿತಿ ಭಾಳ ವಿಭಿನ್ನವಾಗಿದೆ. ಲಾಜರ್ನನ್ನು ದೇವದೂತರು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದ್ರಂತ ನೋಡ್ತೀವಿ. ಈ ಐಶ್ವರ್ಯವಂತನು ಬಹಳ ಯಾತನೆ ಪಡುವಂಥ ನರಕದ ಬೆಂಕಿಯ ಮಧ್ಯದಲ್ಲಿ ಅವನಿರುವಂಥದ್ದು ನೋಡ್ತಾನೆ. ಸೊ ಆತನು ಕಣ್ಣೆತ್ತಿ ನೋಡುವಾಗ ಆ ಲಾಜರನು, ಆ ಭಿಕ್ಷಗಾರನು ತನ್ನ ಮೇಜಿನ ಬಳಿಯಲ್ಲಿ ಕೂತ್ಕೊಳ್ತಿದ್ದಂಥ, ತನ್ನ ಎಂಜಲು ಆಹಾರವನ್ನು ತಿಂತಿದ್ದಂಥ ಆ ಭಿಕ್ಷಗಾರನು ಅಬ್ರಹಾಮನ ಎದೆಗೆ ಹೊರಗಿರುವುದನ್ನು ಆತನು ನೋಡಿ ಭಾಳ ದುಃಖ ಪಡ್ತಾನೆ ಎಂಬುದಾಗಿ ನಾವು ಈ ಕಥೆಯಲ್ಲಿ, ಇನ್ನೂ ಕಥೆಯನ್ನು ನೀವು ಮುಂದುವರಿಸ್ಕೊಂಡು ಹೋದರೆ ಭಾಳ ಚೆನ್ನಾಗಿ ಕಥೆ ತಿಳಿಸ್ತದೆ ಪ್ರಿಯರೇ. ಸೊ ನಾವು ನೋಡ್ತೇವೆ, ಹಲವಾರು ಬಾರಿ ಈ ಲೋಕದಲ್ಲಿ ಅನುಕೂಲಕರವಾಗಿ ಜೀವಿಸುವಂಥ, ಎಲ್ಲ ಸುಖಗಳನ್ನು ಅನುಭವಿಸ್ತಕ್ಕಂಥ, ಭಾಳ ದೊಡ್ಡ ದೊಡ್ಡ ಸ್ಥಾನಮಾನಗಳಲ್ಲಿರ್ತಕ್ಕಂಥ, ಭಾಳ ಶ್ರೇಷ್ಠ ಪದವಿಗಳನ್ನು ಹೊಂದಿರತಕ್ಕಂಥ ಜನರು ಯೇಸು ಸ್ವಾಮಿಯ 2ನೇ ಬರೋಣದಲ್ಲಿ ಆತನ ಬಾಧ್ಯವಾಗಿ ಕೊಡ್ತಕ್ಕಂಥ ಒಂದು ಪರಲೋಕ ರಾಜ್ಯವನ್ನು ಹೊಂದುವುದು ಬಹಳ ಕಷ್ಟಪ್ರಿಯರೇ. ಆದರೆ ಅಲ್ಪ ವ್ಯಕ್ತಿಗಳು, ಸಾಮಾನ್ಯ ವ್ಯಕ್ತಿಗಳು ಯಾವ ರೀತಿ ಸ್ವಾಮಿಯ ಮೊದಲನೇ ಬರೋಣ ಆ ಸಾಮಾನ್ಯ ಜನರಿಗೆ ಅದು ಪ್ರಕಟವಾಯಿತೋ, ಅದೇ ರೀತಿಯಲ್ಲಿ 2ನೇ ಬರೋಣದಲ್ಲಿಯೂ ಸಹ ಸಾಮಾನ್ಯ ಜನರು, ಅಲ್ಪವಾದಂಥ ಜನರು, ಸಮಾಜದಲ್ಲಿ ಯಾವುದೇ ಗಣನೆಗೆ ಬಾರದಂಥ ತಗ್ಗಿಸಲ್ಪಡುವಂಥ ಕೆಳಮಟ್ಟದಲ್ಲಿರ್ತಕ್ಕಂಥ ಜನರಿಗೆ ಸ್ವಾಮಿಯ ಆ ಅನುಗ್ರಹ ದೊರೆಯುವಂಥದ್ದು ನಾವು ನೋಡ್ತೇವೆ. ನಾವು ಸತ್ಯವೇದದಲ್ಲಿ ಇನ್ನೂ ಒಂದು ಉದಾಹರಣೆಯನ್ನು ನಾವು ನೋಡ್ಬೋದು. ಆ ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 6 ಮತ್ತು 7ನೇ ವಚನ ಈ ರೀತಿಯಾಗಿ ಹೇಳ್ತದೆ. ಫರಿಸಾಯರ ಒಂದು ಜೀವಿತ, ಅವರ ನಡವಳಿಕೆ ಯಾವ ರೀತಿಯಲ್ಲಿತ್ತು. ಇದಲ್ಲದೆ ಔತಣ ಪ್ರಸ್ಥಗಳಲ್ಲಿ ಪ್ರಥಮ ಸ್ಥಾನ, ಸಭಾಮಂದಿರಗಳಲ್ಲಿ ಮುಖ್ಯ ಪೀಠಗಳು, ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳು, ಜನರಿಂದ ಬೋಧಕರೆನ್ನಿಸಿಕೊಳ್ಳುವುದು, ಇವುಗಳೇ ಅವರಿಗೆ ಇಷ್ಟ. ಈ ಫರಿಸಾಯರನ್ನು ಸ್ವಾಮಿ ಖಂಡಿಸುವಂಥ ವಚನಗಳನ್ನ ನಾವು ನೋಡ್ತೇವೆ. ಹೇಗಿತ್ತು ಈ ಫರಿಸಾಯರ ಗುಣ, ಯಾವ ಸ್ವಭಾವವನ್ನು ಅವರು ಜನರ ಮಧ್ಯದಲ್ಲಿ ಹೊಂದಿದ್ರು? ಯಾಕಂದರೆ ಅವರು ಹೆಚ್ಚಿನ ಜ್ಞಾನವನ್ನು ಪಡ್ಕೊಂಡಿದ್ದಂಥ ವ್ಯಕ್ತಿಗಳು, ಸಮಾಜದಲ್ಲಿ ಶ್ರೇಷ್ಠ ಸ್ಥಾನಮಾನಗಳಿದ್ದವರು, ಹೆಚ್ಚಿನ ಶಾಸ್ತ್ರಗಳನ್ನು ಅರಿತುಕೊಂಡಿದ್ದಂಥ ಜನರು, ಹಲವಾರು ಅನುಕೂಲಕರವಾದಂಥ ಜೀವಿತವನ್ನು ಅವರು ಜೀವಿಸ್ತಿದ್ದಂಥ ಜನರು. ಸೊ ಆದರೆ ಅವರ ಗುಣಗಳು ಯಾವ ರೀತಿಯಲ್ಲಿತ್ತು? ವಾಕ್ಯ ಹೇಳುತ್ತೆ, ಅವರೇನು ಮಾಡ್ತಾಯಿದ್ರು? ಸಭಾಮಂದಿರಗಳಲ್ಲಿ ಮುಖ್ಯ ಪೀಠಗಳಲ್ಲಿ ಅವರು ಕೂತ್ಕೊಳ್ತಾಯಿದ್ರು, ಔತಣ ಪ್ರಸ್ಥಗಳಲ್ಲಿ ಪ್ರಥಮ ಸ್ಥಾನಗಳು, ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳು, ಜನರಿಂದ ಬೋಧಕರು ಎಂಬುದಾಗಿ ಅವರು ಕರೆಸ್ಕೊಳ್ತಾ ಇದ್ರು. ಆದರೆ ಸ್ವಾಮಿ ಹೇಳ್ತಾರೆ, ಇಂಥ ಜನರಿಗಿಂತ, ಇಂಥ ಸ್ವಭಾವವುಳ್ಳ ಜನರಿಗಿಂತ ಸ್ವಾಮಿಯನ್ನು ಅಥವಾ ಪರಲೋಕ ರಾಜ್ಯವನ್ನು ಬಾಧ್ಯವಾಗಿ ಹೊಂದತಕ್ಕಂಥವ್ರು ಯಾರೆಂಬುದಾಗಿ ಸ್ವಾಮಿ ಬಹಳ ನಿಖರವಾಗಿ, ಭಾಳ ಕಟುವಾಗಿ ಹೇಳುವಂಥ ಮಾತು. ಅದೇ ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 31ನೇ ವಚನ ಹೇಳುತ್ತೆ, ಯಾಗ ಯೇಸು ಅವರಿಗೆ, ಭ್ರಷ್ಟರು ಸೂಳೆಯರು ನಿಮಗಿಂತ ಮೊದಲು ದೇವರ ರಾಜ್ಯವನ್ನು ಸೇರುವರು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯೋಹಾನನು ಧರ್ಮ ಮಾರ್ಗವನ್ನು ಬೋಧಿಸುವವನಾಗಿ ನಿಮ್ಮ ಬಳಿಗೆ ಬಂದನು, ನೀವು ಅವನನ್ನು ನಂಬಲಿಲ್ಲ. ಭ್ರಷ್ಟರು ಸೂಳೆಯರು ಅವನನ್ನು ನಂಬಿದರು, ನೀವು ಇದನ್ನು ನೋಡಿ ಪಶ್ಚಾತ್ತಾಪ ಪಡಲಿಲ್ಲ, ಅವನನ್ನು ನಂಬಲಿಲ್ಲ ಎಂಬುದು ವಾಕ್ಯ ಹೇಳುತ್ತೆ. ಈ ಒಂದು ಆ ಫರಿಸಾಯರು
ಭಾಳ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದವರು, ಅಂಗಡಿ ಬೀದಿಗಳಲ್ಲಿ ನಮಸ್ಕಾರವನ್ನು ಹೊಂದುವಂಥ ಜನರು, ಪೇಟೆಗಳಲ್ಲಿ ಆ ಭೋಜನಗಳಲ್ಲಿ ಪ್ರಥಮ ಸ್ಥಾನಗಳನ್ನು ಬಯಸುವಂಥ ಈ ವ್ಯಕ್ತಿಗಳು ಸ್ವಾಮಿಯನ್ನು ನಂಬಲಿಲ್ಲ, ಯೋಹಾನನ ಬೋಧನೆಯನ್ನು ಕೇಳಲಿಲ್ಲ, ಅದನ್ನು ತಿರಸ್ಕಾರ ಮಾಡಿದ್ರು, ಪಶ್ಚಾತ್ತಾಪ ಪಡಲಿಲ್ಲ. ಆದರೆ ಭ್ರಷ್ಟರು, ಸೂಳೆಯರು, ಸಮಾಜದ ಕೆಳಮಟ್ಟದ ಜನರು, ಪಾಪದ ಆ ಜೀವಿತವನ್ನು ಜೀವಿಸ್ತಿದ್ದಂಥವರು ಆತನ ಉಪದೇಶವನ್ನು ಕೇಳಿ ಪಶ್ಚಾತ್ತಾಪವನ್ನು ಹೊಂದಿ ಬದಲಾವಣೆಯ ಜೀವಿತಕ್ಕೆ ಅವರು ಬಂದರೆ ಎಂಬುದನ್ನು ನೋಡ್ತೇವೆ. ಸೊ ಅಂಥ ಜನರು ನಿಮಗಿಂತ ಮೊದಲು ದೇವರ ರಾಜ್ಯವನ್ನು ಸೇರ್ತಾರೆ ಎಂಬುದಾಗಿ ಸ್ವಾಮಿ ಕಟುವಾಗಿ ತಿಳಿಸುವಂಥ ಸಮಯದಲ್ಲಿ ಆ ಫರಿಸಾಯರಿಗೆ ಅದು ಬಹಳ ದುಃಖಕರವಾದಂಥ ಸಂಗತಿ ಆಗಿದೆ ಎಂಬುದನ್ನು ನೋಡ್ತೇವೆ. ಇವತ್ತು ಕ್ರೈಸ್ತರಾಗಿ ನಮ್ಮ ಒಂದು ಜೀವಿತದಲ್ಲಿಯೂ ಸಹ ಯೇಸು ಸ್ವಾಮಿಯ ಬರೋಣವನ್ನು ನಾವು ಬಾಧ್ಯವಾಗಿ ನಾವು ಹೊಂದಬೇಕಂತ ಪಕ್ಷದಲ್ಲಿ ನಮ್ಮ ಗುಣಲಕ್ಷಣಗಳು ಯಾವ ರೀತಿಯಲ್ಲಿ ಇರಬೇಕು. ಇವತ್ತು ಯೇಸು ಸ್ವಾಮಿಯ ಮೊದಲನೇ ಬರೋಣದ ಒಂದು ಉದಾಹರಣೆಯನ್ನು ನಾವು ಕಲ್ತ್ವಿ. ಯಾವ ರೀತಿಯಲ್ಲಿ ದೊಡ್ಡ ದೊಡ್ಡ ಶ್ರೇಷ್ಠ ವ್ಯಕ್ತಿಗಳಿಗೆ ಸ್ವಾಮಿಯ ಬರೋಣದ ಪ್ರಕಟ ಅದು ಉಂಟಾಗಲಿಲ್ಲ. ಅವರು ಸ್ವಾಮಿಯನ್ನು ಅಂಗೀಕಾರ ಮಾಡಿಸ್ಕೊಳ್ಳುವಂಥ ಒಂದು ಅಂಗೀಕಾರದ ಮನಸ್ಸು ಅವ್ರಿಗೆ ಬರಲಿಲ್ಲ. ಭಾಳ ವರ್ಷಗಳಿಂದ ಕಾಯ್ಕೊಂಡಿದ್ರು. ಹೌದು, ಮೆಸ್ಸಿಯನು ಬರ್ತಾನೆ, ನಮ್ಮ ರಾಜ್ಯವನ್ನು ಆತನು ಸ್ಥಾಪಿಸಿ ಕೊಡ್ತಾನೆ, ಆತನು ನಮಗೆ ರಕ್ಷಣೆಯನ್ನು ಕೊಡ್ತಾನೆ. ಬಹಳ ವರ್ಷಗಳಿಂದ ಮೆಸ್ಸಿಯನಿಗೋಸ್ಕರ ಕಾದಿದ್ರು. ಆದರೆ ನಿಜವಾಗಿ ಮೆಸ್ಸಿಯನು ಬಂದಾಗ ಆತನನ್ನು ಅಂಗೀಕಾರ ಮಾಡುವಂಥ ಮನಸ್ಸು, ಅಂಗೀಕಾರ ಮಾಡುವಂಥ ಹೃದಯ, ಆತನನ್ನು ಸ್ವೀಕಾರ ಮಾಡುವಂಥ ಮನಸ್ಥಿತಿ ಆ ಜನರಲ್ಲಿ ಇರಲಿಲ್ಲ ಅಂತ ನೋಡ್ತೇವೆ. ಇವತ್ತು ಅನೇಕರು ಇದೇ ರೀತಿಯಲ್ಲಿ ಸ್ವಾಮಿಯ ಎರಡನೇ ಬರೋಣದ ನಿರೀಕ್ಷೆಯಲ್ಲಿ ಇದ್ದೀವಿ ಪ್ರಿಯರೇ. ನಾವು ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದೀವಿ, ನಮಗೆ ವಾಕ್ಯ ಭಾಳ ಚೆನ್ನಾಗಿ ಗೊತ್ತಿದೆ, ನಾವು ಚೆನ್ನಾಗಿ ಉಪದೇಶ ಮಾಡ್ತೀವಿ, ನಾವು ಭಾಳ ಚೆನ್ನಾಗಿ ದೇವರಿಗೋಸ್ಕರ ಕಾರ್ಯಕ್ರಮಗಳನ್ನ ಚಟುವಟಿಕೆಗಳನ್ನ ನಾವು ಮಾಡ್ತೀವಿ ಎಂಬುದಾಗಿ ನಾವು ತಿಳ್ಕೊಂಡಿರ್ಬೋದು. ಆದರೆ ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ ಎಂಬುದ ವಾಕ್ಯ ಹೇಳೋ ಪ್ರಕಾರ ಯಾವಾಗ ನಮ್ಮನ್ನು ನಾವು ತಗ್ಗಿಸ್ಕೊಳ್ತೀವಿ, ನಾವು ಕುಗ್ಗಿಸಲ್ಪಡ್ತೀವಿ, ನಾವು ದೇವರಿಗೋಸ್ಕರ ಜೀವಿಸುವಂಥ ಮನಸ್ಸನ್ನು ನಾವು ಮಾಡ್ತೀವಿ, ಆಗ ತಾನೇ ದೇವರು ಅಂಥ ಜನರಿಗೆ ತಾನೇ ದೇವರು ಪರಲೋಕ ರಾಜ್ಯದ ಬಾಧ್ಯಸ್ಥಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾರೆ. ನಮ್ಮನ್ನು ನಾವು ಹೆಚ್ಚಿಸ್ಕೊಂಡು, ನಮ್ಮನ್ನು ನಾವು ಭಾಳ ಉಬ್ಬಿಸ್ಕೊಂಡಂಥವರಾಗಿ ದೇವರ ಮುಂದೆ ನಾವು ನಿಂತ್ಕೊಳ್ಳುವಾಗ ಎಂದಿಗೂ ಸಹ ದೇವರು ಅದನ್ನು ಇಷ್ಟಪಡೋದಿಲ್ಲ ಪ್ರೇರೆ. ಎಂದಿಗೂ ಸಹ ದೇವರಿಗೆ ಅದು ಇಷ್ಟ ಆಗೋದಿಲ್ಲ. ಇಬ್ಬರು ವ್ಯಕ್ತಿಗಳು ದೇವಾಲಯಕ್ಕೆ ಪ್ರಾರ್ಥನೆಗೆ ಹೋಗ್ತಾರೆ. ಒಬ್ಬನು ಫರಿಸಾಯನು, ಇನ್ನೊಬ್ಬ ಸುಂಕದವನೆಂಬುದನ್ನು ನೋಡ್ತೇವೆ. ಆ ಸುಂಕದವನು ಹೇಳ್ತಾನೆ, ಸ್ವಾಮಿ, ನಾನು ದಿನಕ್ಕೆ ವಾರಕ್ಕೆ 2 ಆವರ್ತಿ ಉಪವಾಸವನ್ನು ಮಾಡ್ತೇನೆ, ನಾನು ಅನೇಕರಿಗೆ ದಾನ ಧರ್ಮಗಳನ್ನ ಮಾಡ್ತೇನೆ, ನಾನು ಪ್ರಾರ್ಥನೆ ಮಾಡ್ತೀನಿ. ಆತನು ಪರಲೋಕದ ಕಡೆಗೆ ತನ್ನ ಕರಗಳನ್ನೆತ್ತಿ ದೇವರಿಗೆ ಪ್ರಾರ್ಥನೆ ಮಾಡ್ದ. ಆದರೆ ಸುಂಕದವನ ವ್ಯಕ್ತಿಯ ಜೀವಿತವನ್ನು ನೋಡುವಾಗ ಆತನು ಪರಲೋಕದ ಕಡೆಗೆ ತನ್ನ ತಲೆ ಎತ್ತುವುದಕ್ಕೂ ಸಹ ಮನಸ್ಸಿಲ್ಲದೆ ತಲೆ ತಗ್ಗಿಸಿ ಆತನು ಹೇಳ್ತಾನೆ, ಸ್ವಾಮಿ, ನಾನು ಪಾಪಿ, ನನ್ನನ್ನು ಕ್ಷಮಿಸು ಎಂಬುದಾಗಿ ತನ್ನನ್ನು ತಗ್ಗಿಸ್ಕೊಂಡು ಕುಗ್ಗಿಸ್ಕೊಂಡು ದೇವರ ಮುಂದೆ ಆತನು ಆ ಮೊಣಕಾಲೂರಿ ಅಂಗಲಾಚಿ ಆತನು ಬೇಡ್ಕೊಳ್ಳೋದನ್ನು ನೋಡ್ತೇವೆ. ಆ ಕಥೆಯ ಅಂತ್ಯದಲ್ಲಿ ನಾವು ಬರುವಾಗ ಈ ಇಬ್ಬರಲ್ಲಿ ಯಾರು ದೇವರ ಮೆಚ್ಚುಗೆಗೆ ಪಾತ್ರರಾದರು ಎಂಬುದನ್ನು ನೋಡುವಾಗ ಆ ಸುಂಕದವ ವ್ಯಕ್ತಿ ದೇವರ ಮೆಚ್ಚುಗೆಗೆ ಆತನು ಪಾತ್ರನಾದ. ದೇವರಿಂದ ಮೆಚ್ಚಿಸಲ್ಪಟ್ಟು ಆತನು ಮನೆಗೆ ಹಿಂತಿರುಗಿದೆ ಎಂಬುದನ್ನು ನೋಡ್ತೇವೆ ಪ್ರಿಯರೇ. ಯಾವಾಗಲೂ ಸಹ ದೇವರು ನಮ್ಮ ಸ್ಥಾನಮಾನಗಳನ್ನು, ನಮ್ಮ ಜ್ಞಾನವನ್ನು, ನಮ್ಮ ಅನುಕೂಲಗಳನ್ನು, ನಮಗಿರ್ತಕ್ಕಂಥ ಆ ಉನ್ನತ ಹುದ್ದೆಗಳನ್ನು ದೇವರು ನೋಡುವನಲ್ಲ. ನಮ್ಮಲ್ಲಿರ್ತಕ್ಕಂಥ ಕುಗ್ಗಿದ ಮನಸ್ಸು, ನಮ್ಮ ಒಳ್ಳೆಯ ಮನಸ್ಸು, ನಮ್ಮ ತಗ್ಗಿಸಲ್ಪಡುವಿಕೆ, ದೇವರಿಗೋಸ್ಕರ ಜೀವಿಸುವಂಥ ನಿರ್ಧಾರ, ಇಂಥದ್ದನ್ನೇ ದೇವರು ನೋಡಿ ಅಂಥ ನಿರ್ಧಾರಗಳನ್ನ ಮಾಡ್ತಕ್ಕಂಥ ಜನರಿಗೆ ಮಾತ್ರ ಆ ಪರಲೋಕದ ಬಾಧ್ಯಸ್ಥಿಕೆಯನ್ನು ಕೊಡಲಿದ್ದಾನೆ. ಇವತ್ತು ನಾವು ಮತ್ತು ನೀವು ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರ ಮುಂದೆ ಕುಗ್ಗಿಸಿಕೊಂಡು ಆತನಿಗೋಸ್ಕರ ಜೀವಿಸುವ ನಿರ್ಧಾರವನ್ನು ನೀವು ಮಾಡೋದಾದರೆ ದೇವರು ತಾನೇ ನಿಮಗೆ ಪರಲೋಕ ರಾಜ್ಯದ ಭಾಗ್ಯವನ್ನು ಅನುಗ್ರಹಿಸಲಿ ಎಂಬುದಾಗಿ ನನ್ನ ಒಂದು ಪ್ರಾರ್ಥನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.